ಫ್ರೆಂಡ್ಸ್, ವೆಲ್ಕಮ್ ಟು ದ ಎಸ್ಪಿನ್ ಕ್ಲಾಸಸ್. ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮೇಲೆ ಇರುವ ಥರ್ಡ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಮೊದಲನೇ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಆಗಿತ್ತು, ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಫಸ್ಟ್ ಎಕ್ಸಸೈಸ್ 2.1 ಕಂಪ್ಲೀಟ್ ಆಗಿತ್ತು. ಇವತ್ತಿನ ದಿವಸ ಅಗೇನ್ ಅದನ್ನು ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸ್ವಲ್ಪ 2.2 ಇಂಟ್ರೊಡಕ್ಷನ್ ಹೇಳ್ಬಿಟ್ಟು ಅದಾದಮೇಲೆ 2.2 ಎಕ್ಸಸೈಸ್ನ ಸಾಲ್ವ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ 2.2 ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು. 3 ಮಾರ್ಕ್ಸದು ಒಂದು ಕ್ವಶನ್ ಫಿಕ್ಸ್ ಬರ್ತಾ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಅದರದ್ದು ಮೊದಲಿಗೆ ನೋಡ್ತಾ ಹೋದರೆ ಪ್ರಾಪರ್ಟೀಸ್ ಆಫ್ ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಇತ್ತು, ಬಟ್ ಪ್ರಾಪರ್ಟಿ ಪೂರ ಡೆಲೀಟ್ ಮಾಡಿದ್ದಾರೆ. ಸೊ ಉಳಿದಿರೋದೇ ಒಂದೆರಡು ಎಕ್ಸಾಂಪಲ್ಸ್ಗಳನ್ನು ಮಾತ್ರ ಇಟ್ಟು ಭಾಳಷ್ಟು ಪ್ರಾಪರ್ಟೀಸ್ಗಳಿದ್ದು ಸ್ಟೂಡೆಂಟ್ಸ್, ಅದನ್ನೆಲ್ಲನೂ ಡೆಲೀಟ್ ಮಾಡಿದ್ದಾರೆ. ಸೊ ಅದರ ಇಂಟ್ರೊಡಕ್ಷನ್ ಅಂತ ಇಲ್ಲೇ ಇಲ್ಲ ಏನು. ಈ ಉಳಿದಿರೋದು ಒಂದೆರಡು 3 ಎಕ್ಸಾಂಪಲ್ಸ್ಗಳಿದೆ, ಅದನ್ನು ನಾನು ಸಾಲ್ವ್ ಮಾಡ್ತೀನಿ. ಅದಾದಮೇಲೆ ಡೈರೆಕ್ಟಾಗಿ ಈ ಎಕ್ಸಸೈಸಲ್ಲಿ ಇದೆಯಲ್ಲ, ಸೊ ನಿಮ್ಮದು 2.2 ಎಕ್ಸಸೈಸಲ್ಲಿರುವಂಥ ಪ್ರತಿಯೊಂದು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಮೊದಲೇದಾಗಿ ಈ ಸಾಲ್ವ್ದು ಒಂದೆರಡು ಎಕ್ಸಾಂಪಲ್ಸ್ಗಳಿದ್ದಾವೆ, ಇದನ್ನು ಸಾಲ್ವ್ ಮಾಡಿಬಿಟ್ಟು ಅದಾದಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಸ್ಟೂಡೆಂಟ್, ಶೋ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಇದು 2 ಮಾರ್ಕ್ಸಲ್ಲಿ ಕೇಳುವಂಥ ಎಕ್ಸಾಂಪಲ್ಸ್ಗಳಾಗಿದ್ದಾವೆ. ಸೊ ಭಾಳಷ್ಟು ಸತಿ ಬಂದಿದೆ ಕೂಡ 2 ಮಾರ್ಕ್ಸಲ್ಲಿ. ಏನಿದೆ ನೋಡಿ, sin inverse of 2x root of 1 minus x square is equals to 2 sin x ಅಂತ sin inverse of x ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ತಗೋತಾ ಇದ್ದೀನಿ ಸ್ಟೂಡೆಂಟ್ಸ್, x is equals to sin theta ಅಂತ ಹೇಳಿ. ಓಕೆ, ಸೊ x is equals to sin theta ಅಂತ ತಗೊಂಡ್ರೆ ಇಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಇದು sin ಇನ್ವರ್ಸ್ ಆಗುತ್ತೆ. 2 ಇಂಟು x ಜಾಗದಲ್ಲಿ sin theta ಹಾಕ್ತೀರಾ, ಕರೆಕ್ಟಾ? ಇಲ್ಲಿ sin theta ಆಗುತ್ತೆ. ಇದು ರೂಟ್ ಆಫ್ 1 ಮೈನಸ್ ಅಗೇನ್ x ಜಾಗದಲ್ಲಿ ನಾವೇನು ಹಾಕಬೇಕು, ಸೈನ್ ಅಂದರೆ ಸ್ಕ್ವೇರ್ ಇದೆ ಅಂದರೆ ಇದು sin ಸ್ಕ್ವೇರ್ theta ಆಯಿತು. ಓಕೆ, ಎಸ್. ಸೊ ನಾನು ಇವಾಗ ಪೂರ LHS ರಿಸಲ್ಟ್ನ ತೊಗೊಂಡಿರುವಂಥದ್ದು. ಓಕೆ, ಇದನ್ನು ನಾನು ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡಿ, ಸೈನ್ ಇನ್ವರ್ಸ್ಗೆ ಆ್ಯಸ್ ಇಟ್ ಇಸ್ ಬರೀತೀರಾ. ಅಗೇನ್ ಇಲ್ಲಿ 2 sin theta ಆಗುತ್ತೆ. ಈ ರಿಸಲ್ಟ್ನ ನೋಡಿ ಸ್ಟೂಡೆಂಟ್ಸ್, 1 ಮೈನಸ್ ಸೈನ್ ಸ್ಕ್ವೇರ್ theta ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ 10th ಸ್ಟ್ಯಾಂಡರ್ಡಲ್ಲಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ theta ಇಸ್ ಈಕ್ವಲ್ಸ್ ಟು 1. ಸೈನ್ ಸ್ಕ್ವೇರ್ ಈ ಕಡೆ ಶಿಫ್ಟ್ ಮಾಡಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಆಗುತ್ತೆ. ರೂಟ್ ಅಂತಿರೋದ್ರಿಂದ ಜಸ್ಟ್ ಕಾಸ್ theta ಬರುತ್ತೆ. ಓಕೆ, ಇನ್ನು ಲಾಸ್ಟಲ್ಲಿ ನೋಡಿ, ಸೈನ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 2 sin theta ಇಂಟು ಕಾಸ್ theta ಅಂತಂದರೆ ಇದರ ಆನ್ಸರ್ ಆಗುತ್ತೆ ಸೈನ್ ಆಫ್ 2 theta ಸ್ಟೂಡೆಂಟ್ಸ್. ಇವಾಗ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿದಿರೋದೇನು ಜಸ್ಟ್ 2 theta. ಇವಾಗ ಟೀಟಾ ಅಂದರೆ ನಮಗೆ ವ್ಯಾಲ್ಯೂ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಟೀಟಾ ಅಂದರೆ ಏನು, ಇವಾಗ ನೋಡಿ x ಇಸ್ ಈಕ್ವಲ್ಸ್ ಟು ನಾವು ಇಲ್ಲಿ ಏನು ತೊಗೊಂಡಿದ್ವಿ, ಸೈನ್ theta ಅಂತ. ಸೈನ್ ಈ ಕಡೆ ಬಂದರೆ ಆಗೇನಾಗ್ಬಿಡುತ್ತೆ, ಸೈನ್ ಇನ್ವರ್ಸ್ ಆಫ್ x ಇಸ್ ಈಕ್ವಲ್ಸ್ ಟು theta ಆಗುತ್ತೆ. ಅಂದರೆ ಟೀಟಾ ವ್ಯಾಲ್ಯೂನ ಇಲ್ಲಿ ನಾನು ಶಿಫ್ಟ್ ಮಾಡ್ತೀನಿ. ಟೀಟಾ ಅಂದ್ರೆ ಏನು, ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇದಾಗಿದೆ ನಮ್ಮದು RHS ಆನ್ಸರ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇದೆ ಅಲ್ವಾ? ಇಷ್ಟೇ ಮಾಡಿದ್ರೆ 2 ಮಾರ್ಕ್ಸ್ ಇದೆ. ಇದು ಕೂಡ ಅದೇ ಥರನಾಗಿ ಇಲ್ಲಿ ನಾವು ಕಾಸ್ಟ್ ಪ್ರೂವ್ ಮಾಡಬೇಕಂದ್ರೆ ಇಲ್ಲಿನ ನಾವೇನು ತೊಗೋಬೇಕು, x ಇಸ್ ಈಕ್ವಲ್ಸ್ ಟು ಕಾಸ್ theta ಅಂತ ತೊಗೋಬೇಕು. ರಿವರ್ಸ್ ಗೊತ್ತಿರಬೇಕು ನಿಮಗೆ. ಅಗೇನ್ ಇಲ್ಲಿನ ಏನಾಗುತ್ತೆ, ಸೈನ್ ಇನ್ವರ್ಸ್ ಹಾಕ್ತೀರಾ. ಸೇಮ್ ಮೆಥಡ್ ಇದೆ ಇಲ್ಲಿನೂ. ಸೈನ್ ಆಫ್ x ಜಾಗದಲ್ಲಿ ಕಾಸ್ theta ಬಿಡಿತೀರಾ. ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ theta ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿನೂ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಆಸ್ ಇಟ್ ಈಸ್ ಬರೀತೀರಾ, ಸೈನ್ ಇನ್ವರ್ಸು 2 ಆಸ್ ಇಟ್ ಈಸ್, ಕಾಸ್ ಥೀಟಾನು ಆಸ್ ಇಟ್ ಈಸು. ಇದ್ರದ್ದು ಫಾರ್ಮುಲಾ ಅಗೇನ್ ಅಂದರೆ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಇತ್ತು, ಇಲ್ಲಿ ಕಾಸ್ ಸ್ಕ್ವೇರ್ ಇದೆ. ಕಾಸ್ ಸ್ಕ್ವೇರ್ ಇದ್ರೆ ಇದೇನಾಗುತ್ತೆ, ಸೈನ್ theta ಆಗುತ್ತೆ. ಕರೆಕ್ಟ್ ಅಲ್ವಾ? ಅಗೇನ್ ಇದನ್ನ ಫಾರ್ಮುಲಾ ಮತ್ತೆ ಸೇಮ್ ಸ್ಟೂಡೆಂಟ್. 2 sin theta ಇಂಟು ಕಾಸ್ theta ಅಂದರೆ ಸೈನ್ 2 theta. ಕರೆಕ್ಟಾ? ಅಗೇನ್ ಇಲ್ಲಿ ಮತ್ತೆ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ, 2 theta ಬರುತ್ತೆ. ಥೀಟಾ ಅಂತಂದ್ರೆ ಏನಾಗಿದೆ ನೋಡಿ, ಇಲ್ಲಿ ಕಾಸ್ ಅನ್ನೋದು ಈ ಕಡೆ ಶಿಫ್ಟ್ ಆಗಿಬಿಟ್ರೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇದಾಗಿದೆ ನಿಮ್ಮದು RHS ಆನ್ಸರ್. 2 ಎಕ್ಸಾಂಪಲ್ದು. ಓಕೆ, 2ರಲ್ಲೇ 1 ಬರುವಂಥ ಚಾನ್ಸಸ್ ಇದೆ, ಅದು 2 ಮಾರ್ಕ್ಸ್. ಈಸಿ ಇದೆ ಅಲ್ವಾ? ಎಸ್. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇರುವಂಥದ್ದು ಮತ್ತು 3 ಮಾರ್ಕ್ಸಲ್ಲಿ ಬರುವಂಥ ಒಂದೇ ಒಂದು ಎಕ್ಸಾಂಪಲ್ ಸಾಲ್ವಲ್ಲಿ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಎಕ್ಸ್ಪ್ರೆಸ್ ಟ್ಯಾನ್ ಇನ್ವರ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ನಾವು ಎಕ್ಸ್ಪ್ರೆಸ್ ಮಾಡಿ ಬರೀಬೇಕು. ಓಕೆ, ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿ. ಮೊದಲಿಗೆ ಕೊಟ್ಟಿರುವಂಥ ರಿಸಲ್ಟ್ನ ಬರಿತಾ ಇದ್ದೀನಿ ನಾನು ಇಲ್ಲಿ. ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಡಿವೈಡ್ ಬೈ 1 ಮೈನಸ್ ಸೈನ್ ಎಕ್ಸ್. ಓಕೆ ಸ್ಟೂಡೆಂಟ್, ಇಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಗಳು ಗೊತ್ತಿರಬೇಕಾಗುತ್ತೆ. ಯಾವುದು? ಟ್ರಿಗ್ನೋಮೆಟ್ರಿದು ಕಾಸ್ ಆಫ್ 2x ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್. ಏನಿದೆ ಫಸ್ಟ್ ಫಾರ್ಮುಲಾ ನೋಡಿ, 4 ಫಾರ್ಮುಲಾಸ್ಗಳಿದ್ದಾವೆ. ಅದರಲ್ಲಿ ಫಸ್ಟ್ ಒಂದೇ ಫಾರ್ಮುಲಾ ಏನಿದೆ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತಿದೆ. ಕರೆಕ್ಟಾ? ಸೊ ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಇವಾಗ ನೋಡಿ, ಇಲ್ಲೇನಿದೆ ಜಸ್ಟ್ ಕಾಸ್ ಎಕ್ಸ್ ಅಂತ ಬಂದಿದೆ. ಸೊ ನಾನು ಇದನ್ನು ಕಾಸ್ 2x ಇದನ್ನು ಎಕ್ಸ್ ಮಾಡ್ಕೊಂಡೆ ಅಂದರೆ ಇದು 2x ಯಾವಾಗಾಗಿರುತ್ತೆ ನೋಡಿ, ಎಕ್ಸ್ ಪ್ಲಸ್ ಎಕ್ಸ್ 2x ಕೂಡಿದಾಗ 2x ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಆ ಜಾಗದಲ್ಲಿ ನಾನು ಜಸ್ಟ್ ಎಕ್ಸ್ ಮಾತ್ರ ಬರೆದ್ರೆ ಅವಾಗ x/2 ಪ್ಲಸ್ x/2 ಇವೆರಡು ಕೂಡಿದಾಗ ಜಸ್ಟ್ ಎಕ್ಸ್ ಆಗುತ್ತೆ. ಅರ್ಧ ಪ್ಲಸ್ ಅರ್ಧ ಕೂಡಿದಾಗ 1 ಆಗುತ್ತಲ್ವ, ಆ ಥರ. ಓಕೆ, ಸೊ ಅಂದರೆ ಫಾರ್ಮುಲಾದಲ್ಲಿ ಚೇಂಜಸ್ ಆಗುತ್ತೆ. ಕಾಸ್ ಆಫ್
ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಜಾಗದಲ್ಲಿ x/2 ಅಗೇನ್ ಇಲ್ಲಿನೂ ಎಕ್ಸ್ ಜಾಗದಲ್ಲಿ x/2 ತಗೋಬೇಕು. ಇದು ಫಾರ್ಮುಲಾ ಸ್ಟೂಡೆಂಟ್ಸ್. ಓಕೆ, ಇದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ, ನೀವು ನೆನಪಿನಲ್ಲಿ ಇಡಲೇಬೇಕಾಗಿರುವಂಥದ್ದು. ಓಕೆ, ಈ ಥರ ಸಣ್ಣ ಸಣ್ಣ ಫಾರ್ಮುಲಾಸ್ ಇರುತ್ತೆ, ಡೈರೆಕ್ಟ್ ಇರೋದಿಲ್ಲ, ಸ್ವಲ್ಪ ಅಲ್ಟರ್ನೇಟ್ ಚೇಂಜಸ್ ಮಾಡಿ ಯೂಸ್ ಮಾಡುವಂಥದ್ದು ಇರುತ್ತೆ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಈ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಜಾಗದಲ್ಲಿ ಏನು ಬರೀಬೇಕಂತ ಹೇಳಿದೆ ಇವಾಗಲೇ, ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2. ಓಕೆ, ಸೊ ಇದಾಯಿತು. ಇನ್ನು ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 1 ಇದೆ. 1 ಅಂತಂದರೆ ಅಗೇನ್ ನಾವು ಫಸ್ಟ್ ಇಯರ್ದು ಫಾರ್ಮುಲಾ ಅಂದರೆ 10th ಸ್ಟ್ಯಾಂಡರ್ಡ್ ಫಾರ್ಮುಲಾ ಯೂಸ್ ಮಾಡೋದು. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಇದೆಯಲ್ಲ, ಅದನ್ನೇ ನಾನು ಯಾವ ಥರ ಬರೀತಾ ಇದ್ದೀನಿ ನೋಡಿ. ಮೊದಲಿಗೆ ಕಾಸ್ ಬರೀತಾ ಇದ್ದೀನಿ, ಕಾಸ್ ಸ್ಕ್ವೇರ್ x/2 ತಗೋತಾ ಇದ್ದೀನಿ, ಪ್ಲಸ್ ಅಗೇನ್ ಸೈನ್ ಸ್ಕ್ವೇರ್ x/2. ಕರೆಕ್ಟಾ? ಸೊ ಇದು ಪೂರಾ ವ್ಯಾಲ್ಯೂ ನಾವು 1 ಅಂತ ಬರೀಬೋದಾ? ಓಕೆ, ಈ 1 ಜಾಗದಲ್ಲಿ ಇತ್ತಲ್ಲ, ಆ ಜಾಗದಲ್ಲಿ ನಾನು ಇದನ್ನು ಬರೆದಿರೋದು. ನೆಕ್ಸ್ಟ್ ಏನಿದೆ, ಮೈನಸ್. ಇವಾಗ ಸೈನ್ ಆಫ್ ಎಕ್ಸ್ದು ಫಾರ್ಮುಲಾ. ಸೊ ಸೈನ್ ಎಕ್ಸ್ದು ಫಾರ್ಮುಲಾ ಏನಾಗುತ್ತೆ, ಅಗೇನ್ ನಾವು ಮತ್ತೆ ಫಸ್ಟ್ ಇಯರ್ಗೆ ಬರೋಣ. ಸೈನ್ 2x ಫಾರ್ಮುಲಾ ಏನಿದೆ, 2 sin x cos x. ಇವಾಗಲೇ ಹಿಂದಿನ ಎಕ್ಸಾಂಪಲಲ್ಲಿ ಯೂಸ್ ಮಾಡಿದ್ವಿ. ಅಗೇನ್ ನೆಕ್ಸ್ಟ್ ಇವಾಗ ಸೈನ್ ಎಕ್ಸ್ದು ಫಾರ್ಮುಲಾನು ಸೈನ್ 2x ಇದಿದೆ, ಅದನ್ನೇ ನಾನು ಸೈನ್ ಆಫ್ ಎಕ್ಸ್ ಬರೆದ್ರೆ ಇದು x 2x ಯಾವಾಗ ಆಗಿರುತ್ತೆ ಹೇಳಿ, ಎಕ್ಸ್ ಪ್ಲಸ್ ಎಕ್ಸ್ ಕೂಡಿದಾಗ ಆಗಿರುತ್ತೆ. ಅಗೇನ್ ಇದನ್ನು ನಾನು ಎಕ್ಸ್ ಬರಿಬೇಕಂದ್ರೆ x/2 ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆಯಲ್ಲ ಅಲ್ಲೆಲ್ಲಾನು x/2 ಮಾಡ್ಕೋಬೇಕು. ಇದು ನಮ್ಮದು ಹೊಸ ಫಾರ್ಮುಲಾ ಆಗಿಬಿಡುತ್ತೆ. ಓಕೆ, ಸೊ ಇದು ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಇದು ಒಂದು ಸೈನ್ ಎಕ್ಸ್ ಅಷ್ಟೇ ಅಂದರೆ2 sin x/2 cos x/2. ಓಕೆ, ಸೊ ಇವಾಗ ಸೈನ್ ಎಕ್ಸ್ ಬಂದಿದೆ, ಆ ಜಾಗದಲ್ಲಿ ಈ ರಿಸಲ್ಟಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಏನು 2 ಮೊದಲಿಗೆ ನಾನು ಕಾಸ್ ಬರಿತಾ ಇದ್ದೀನಿ, ಕಾಸ್ x/2 ಸೈನ್ x/2 ಯಾವುದಾದ್ರೂ ಮೊದಲಿಗೆ ಬರೀರಿ ನಡೆಯುತ್ತೆ. ಓಕೆ, ಸೊ ಇದೇ ತರನಾಗಿ ಯಾಕೆ ಬರೆದೆ ಅಂದರೆ ನಮಗೆ ಕೆಳಗಡೆ ಇರುವಂಥ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಇದಕ್ಕೆ ನಾನು a² ಪ್ಲಸ್ b² ಮೈನಸ್ 2ab ಅಂತ ಬರೀಬೋದಾ? ಅಂದರೆ ಇದು ಆಗಿದೆ ಫಾರ್ಮುಲಾ a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಕೆಳಗಡೆ ಇರುವಂಥ ರಿಸಲ್ಟ್ನ ಮಾತ್ರ ನೋಡಿ. ಓಕೆ, ಅಂದರೆ ಇದನ್ನು ನಾನು ಇವಾಗ ಫಾರ್ಮುಲಾ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಟ್ಯಾನ್ ಇನ್ವರ್ಸ್ ಆಫ್ ಮೇಲ್ಗಡೆ ಇರುವಂಥ ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಕಾಸ್ ಸ್ಕ್ವೇರ್ x/2 ಮೇಲೆ ಸೈನ್ ಸ್ಕ್ವೇರ್ x/2 ಇದೆ, ಅಂದರೆ ಇದು ಒಂದು ಫಾರ್ಮುಲಾ ಆಗುತ್ತಾ, a² ಮೈನಸ್ b² ಅಂತ ಹೇಳಿ. ಓಕೆ, a² ಮೈನಸ್ b² ಫಾರ್ಮುಲಾ ಏನಿದೆ, a ಪ್ಲಸ್ b a ಮೈನಸ್ b. ಕರೆಕ್ಟಾ? ಸೊ ಈ ಎರಡು ಫಾರ್ಮುಲಾನು ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಫಸ್ಟ್ ಮೇಲ್ಗಡೆ ಏನು, a² ಮೈನಸ್ b² ಫಾರ್ಮುಲಾ ಅಂತಂದರೆ ಇದಾಗುತ್ತೆ ಕಾಸ್ ಆಫ್ x/2 ಫಸ್ಟ್ ಪ್ಲಸ್ ಬರ್ಕೊತೀರಾ, ಸೈನ್ ಆಫ್ x/2. ಇದು ಒಂದು ಫಾರ್ಮುಲಾ. ಹಾಗೆ ಇನ್ನೊಂದು ರಿಸಲ್ಟ್ ಏನಿದೆ, ಇದೇ ರಿಸಲ್ಟ್ಗೆ ಮೈನಸ್ ತಗೋಬೇಕು, ಕಾಸ್ ಆಫ್ x/2 ಮೈನಸ್ ಸೈನ್ ಆಫ್ x/2. ಓಕೆ, ಹೋಲ್ ಡಿವೈಡ್ ಬೈ ಇದು ಆವಾಗಲೇ ಹೇಳಿದೆ ನಿಮಗೆ, ಕೆಳಗಡೆ ಇರೋದು ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದೆ ಅಂತ ಹೇಳಿ. ಕರೆಕ್ಟಾ? ಸೊ ಏನಿದೆ ಇದು a ಮೈನಸ್ b ಹೋಲ್ ಸ್ಕ್ವೇರ್. a ಮೈನಸ್ b ಹೋಲ್ ಸ್ಕ್ವೇರ್, a ಜಾಗದಲ್ಲಿ ಏನಿದೆ ಕಾಸ್ ಆಫ್ x/2 ಮೈನಸ್ ಸೈನ್ ಆಫ್ x/2 ಹೋಲ್ ಸ್ಕ್ವೇರ್, a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇದೇ ಥರ ಯಾಕೆ ಬರದೆ ಅಂತಂದರೆ ಇವಾಗ ಇದು ಕಂಪ್ಲೀಟ್ ಒಂದು ರಿಸಲ್ಟ್ನ ನಾವು ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ? ಓಕೆ ಸ್ಟೂಡೆಂಟ್ಸ್, ಇನ್ನು ಉಳಿದಿರೋದೇನು, ಒಂದೇ ಟರ್ಮ್ ಉಳಿದಿರೋದು, ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಆಫ್ x/2 ಪ್ಲಸ್ ಸೈನ್ ಆಫ್ x/2 ಡಿವೈಡೆಡ್ ಬೈ ಕೆಳಗಡೆ ಸೇಮ್ ಇದೆ ಕಾಸ್ ಆಫ್ x/2 ಮೈನಸ್ ಸೈನ್ ಆಫ್ x/2. ಓಕೆ, ಈ ಪೂರ ರಿಸಲ್ಟಿಗೆ ನಾನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಬೈ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಬೈ ಕಾಸ್ x/2 ಮಾಡ್ತಾ ಇದ್ದೀನಿ. ಓಕೆ, ಸೊ ಕಾಸ್ x/2 ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಈ ಕಾಸ್ ಎಕ್ಸ್ ಇಲ್ಲಿ ಡಿವೈಡ್ ಮಾಡೋದು, ಇದು ಕೆಳಗಡೆ ಡಿವೈಡ್ ಮಾಡೋದು ಸ್ಟೂಡೆಂಟ್ಸ್. ಅಂದರೆ ಪ್ರತಿಯೊಂದು ಟರ್ಮ್ಗೂ ಜೊತೆನೂ ಡಿವೈಡ್ ಮಾಡ್ಕೋಬೇಕು ಇವಾಗ. ಆಗ ಏನಾಗುತ್ತೆ ಅನ್ನೋದನ್ನ ನೋಡೋಣ ಇವಾಗ. ಸೊ ಫಸ್ಟ್ ರಿಸಲ್ಟ್ ಏನಿದೆ, ಕಾಸ್ x/2 ಇದನ್ನ ಫಸ್ಟ್ ಇಲ್ಲಿ ಡಿವೈಡ್ ಮಾಡಿದ್ರೆ ಎರಡು ಕ್ಯಾನ್ಸಲ್ ಆಗಿಬಿಡುತ್ತಾ? ಸೊ ಉಳಿಯುವಂಥ ಆನ್ಸರ್ ಏನಾಗುತ್ತೆ ನೋಡಿ, ಇದು ಮೊದಲೇ ರಿಸಲ್ಟ್ ಆ್ಯಸ್ ಇಟ್ ಇಸ್ ಬರೀತೀನಿ. ಇಲ್ಲಂತೂ 1 ಬರುತ್ತಾ? ಕರೆಕ್ಟಾ? ಯಾಕೆಂದರೆ ಸೇಮ್ ರಿಸಲ್ಟ್ ಇದೆ. ಅಗೇನ್ ಇಲ್ಲಿ ಕಾಸ್ x/2 ಮಾಡಿದರೆ ಸೈನ್ ಬೈ ಕಾಸ್ ಆನ್ಸರ್ ಆಗುತ್ತೆ ಟ್ಯಾನ್. ಓಕೆ, ಇಲ್ಲಿ ಬರೀದಿರನ್ನು ಟ್ಯಾನ್ x/2 ಡಿವೈಡ್ ಬೈ 1 ಮೈನಸ್ ಅಗೇನ್ ಈ ರಿಸಲ್ಟ್ ಇಲ್ಲಿ ಡಿವೈಡ್ ಮಾಡ್ಕೊಂಡ್ರೆ ಇಲ್ಲಿ ಮತ್ತೆ 1 ಬರುತ್ತೆ, ಮತ್ತೆ ಸೈನ್ ಬೈ ಅಂದರೆ ಇದು ಟ್ಯಾನ್ ಆಫ್ x/2. ಓಕೆ, ಸೊ ಇದು ಪೂರ ಬಂದಿರುವಂಥ ರಿಸಲ್ಟ್ ಸ್ಟೂಡೆಂಟ್ಸ್. ಇವಾಗ 1 ಅಂತಂದರೆ ಎಲ್ಲೆಲ್ಲಿ 1 ಇದೆ ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಟ್ಯಾನ್ ಇನ್ವರ್ಸ್ ಆಫ್ 1 ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಟ್ಯಾನ್ ಯಾವುದ್ರಲ್ಲಿ ವ್ಯಾಲ್ಯೂ 1 ಆಗುತ್ತೆ, ಟ್ಯಾನ್ 45 ಡಿಗ್ರಿದ ಆನ್ಸರ್ 1 ಆಗುತ್ತೆ. ಓಕೆ, ಸೊ ಇದನ್ನು ನಾನು ಇವಾಗ ಯೂಸ್ ಮಾಡ್ತೀನಿ. ಇಲ್ಲಿ ಒಂದು 1 ಇದೆ ಅಂತ ಅಂದ್ಕೊಳ್ಳಿ, ಇಲ್ಲೇನಿಲ್ಲ ಅಂದರೆ ಇಲ್ಲೊಂದು 1 ತೊಗೋತೀನಿ, ಬಟ್ ಇದು ತೊಗೊಳ್ಳೋ ಹಾಗಿಲ್ಲ.
ಓಕೆ, ಸೊ ಈ ಒಂದು ಜಾಗದಲ್ಲಿ ನಾನು ಟ್ಯಾನ್ ಆಫ್ 45 ಅಂತ ಬರೀಬೋದಾ? 45 ಅಂದರೆ 5/4 ಪ್ಲಸ್ ಅಗೇನ್ ಟ್ಯಾನ್ ಆಫ್ x/2 ಡಿವೈಡ್ ಬೈ ಅಗೇನ್ ಈ ಒನ್ ಇಲ್ಲಿ ಆಸ್ ಇಟ್ ಈಸ್ ಬರೀತೀನಿ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಓಕೆ, ಅಗೇನ್ ಇದು ರಿಸಲ್ಟ್ ಆಸ್ ಇಟ್ ಈಸ್ ಟ್ಯಾನ್ ಆಫ್ x/2 ಆಸ್ ಇಟ್ ಈಸ್ ಅಗೇನ್ 1 ಇದೆ ಅಂತ ಅನ್ಕೊಳ್ಳಿ. ಇಂಟು 1 ಬರ್ಕೊಳ್ಬೋದಲ್ವಾ? 1 ಅಂತಂದರೆ ಮತ್ತೆ ನಾನು ಇಲ್ಲಿ ಟ್ಯಾನ್ ಆಫ್ 45 ಅಂದರೆ 5/4 ಅಂತ ಬರ್ಕೊಳ್ಳಿ. 4 ರಿಸಲ್ಟ್ ಬರುತ್ತೆ. ಈ ಥರ ಬರೀಲಿಕ್ಕೆ ಮೇನ್ ರೀಸನ್ ಅಪ್ಪ ಅಂದರೆ ಟ್ಯಾನ್ ಟಿಗ್ನೋಮೆಟ್ರಿದು x ಪ್ಲಸ್ y ಫಾರ್ಮುಲಾ ಬಂದುಬಿಡ್ತು ಸ್ಟೂಡೆಂಟ್ಸ್ ನಮಗೆ. ಟ್ಯಾನ್ x ಪ್ಲಸ್ ಟ್ಯಾನ್ y ಡಿವೈಡ್ ಬೈ 1 ಮೈನಸ್ ಟ್ಯಾನ್ x ಇಂಟು ಟ್ಯಾನ್ y. ಎಕ್ಸ್ ಜಾಗದಲ್ಲಿ ಇದು 5/4 ಇದೆ. ಓಕೆ, ಎಕ್ಸ್ ಜಾಗದಲ್ಲಿ 5/4 ಇದೆ, y ಜಾಗದಲ್ಲಿ x/2 ಇದೆ ಅಂತಂದರೆ ಟೋಟಲ್ ಆಗಿ ಈ ನಮ್ಮ ರಿಸಲ್ಟ್ ಏನಾಗಿಬಿಡುತ್ತೆ ನೋಡಿ, ಟ್ಯಾನ್ ಆಫ್ 5/4 ಇಲ್ಲಿ ಪ್ಲಸ್ ಇದೆ ಅಂದರೆ ಇಲ್ಲಿ ಪ್ಲಸ್ ಬರುತ್ತೆ. ಓಕೆ, ಸೊ ಅದಾದಮೇಲೆ y ಜಾಗದಲ್ಲಿ x/2 ಇದೆ. ಓಕೆ, ಇವಾಗ ಬೇಕಿದ್ರೆ ಟ್ಯಾನ್ ಇನ್ವರ್ಸ್ ಟ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಆನ್ಸರ್ ಬಂದಿರೋದೇನು 5/4 ಪ್ಲಸ್ x/2. ಇದು ನಮ್ಮದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಇಷ್ಟೆಲ್ಲ ಮಾಡಬೇಕು ನೋಡಿ. ಏನಿದೆ ಮೇನು ಫಾರ್ಮುಲಾಸ್ಗಳನ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡಿ ಇಲ್ಲೇ ಸ್ವಲ್ಪ ನೆನಪಿಟ್ಕೋಬೇಕಾಗಿರೋದು 45 ಡಿಗ್ರಿ ವ್ಯಾಲ್ಯೂ ಸ್ಟೂಡೆಂಟ್ಸ್. ಇಷ್ಟ ಅರ್ಥ ಆದರೆ ಈ ಎಕ್ಸಾಂಪಲು ಇಲ್ಲಿಗೆ ಮುಗಿಯುತ್ತೆ. ಇದಕ್ಕೆ 3 ಮಾರ್ಕ್ಸ್ ಇದೆ. ಭಾಳ ಸತಿ ಬಂದಿದ್ದೇನು ಕೂಡ ಎಕ್ಸಾಮಲ್ಲಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಇದೊಂದು ಕ್ವಶನ್ ಇದೆ ಸಾಲ್ಡ್ ಎಕ್ಸಾಂಪಲಲ್ಲಿ. ಇಲ್ಲಿ ಏನಿದೆ ನೋಡಿ, ಕಾಟ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ ರೂಟ್ ಆಫ್ ಅಂತಿದೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ಒಂದಿಷ್ಟು ರಿಸಲ್ಟ್ಸ್ಗೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ರೂಟ್ ಆಫ್ x² ಮೈನಸ್ 1 ಬಂದರೆ, ಅವ್ರ ರೂಟ್ ಆಫ್ 1 ಮೈನಸ್ x² ಬಂದರೆ, ಅಥವಾ 1 ಪ್ಲಸ್ x² ಬಂದರೆ, ಈ ಥರ ರಿಸಲ್ಟ್ಸ್ಗೆ ಬರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಎಲ್ಲ ಥರದಲ್ಲಿ ಇಲ್ಲಿ ಏನು ತಗೋಬೇಕಂದ್ರೆ x = ಇಲ್ಲಿ ಟ್ಯಾನ್ ಥೀಟಾ ತಗೊಳ್ಬೇಕು. ಇಲ್ಲಿ x = ಸೈನ್ ಆದರೂ ತಗೊಳ್ಳಿ, ಇಲ್ಲ ಕಾಸ್ ಆದರೂ ತಗೊಳ್ಳಿ. ಇಲ್ಲಿ x = sec ತಗೋಬೇಕು. ಓಕೆ, ಯಾಕೆ ಅಂದರೆ ಇದರದ್ದು ಫಾರ್ಮುಲಾಸ್ಗಳಿದೆ ನೋಡಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ = sec² ಥೀಟಾ ಬರೀಬಹುದು. 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಬರುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಸೈನ್ ಬರುತ್ತೆ. ಅಗೇನ್ sec² ಮೈನಸ್ 1 ಅಂತಂದರೆ ಟ್ಯಾನ್ ಆನ್ಸರ್ ಬರುತ್ತೆ. ಓಕೆ, ಈ ಥರ ಬಂದಾಗ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ ಈ 3 ರಿಸಲ್ಟ್ಸ್ಗಳು. ಓಕೆ, ಸೊ ನೋಡಿ ಇವಾಗ ನಾನು ಫಸ್ಟ್ ಕ್ವಶನ್ನ ಬರ್ಕೊತಾ ಇದ್ದೀನಿ. ಕಾಟ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ ರೂಟ್ ಆಫ್ x² ಮೈನಸ್ 1. ಓಕೆ, ಇಲ್ಲಿ ನಾವು ತಗೋಬೇಕಾಗಿರೋದು ಸಬ್ಸ್ಟಿಟ್ಯೂಷನ್ ಏನು, x = ಆಲ್ರೆಡಿ ಹೇಳಿದ್ದೆ ನಿಮಗೆ sec ಥೀಟಾ ಅಂತ ತಗೊಳ್ಳಿ. ಓಕೆ, ಎಸ್, ಇವಾಗ ಇದನ್ನ ಫಿಲ್ಅಪ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಏನಾಗುತ್ತೆ, ಕಾಟ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ ರೂಟ್ ಆಫ್ x ಜಾಗದಲ್ಲಿ sec² ಥೀಟಾ ಮೈನಸ್ 1. sec² ಥೀಟಾ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ಥೀಟಾ. ರೂಟ್ ಅಂದರೆ ಇದರಿಂದ ಕ್ಯಾನ್ಸಲ್ ಆಗಿ ಏನಾಗ್ಬಿಡುತ್ತೆ, ಇದು ಕಾಟ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ ಟ್ಯಾನ್ ಥೀಟಾ ಆಗುತ್ತೆ. ಓಕೆ, ಸೊ 1/tan ಅಂದರೆ ನಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಿದೆ, ಕಾಟ್ ಅಂತ ರೆಸಿಪ್ರೋಕಲ್ಲು. ಓಕೆ, ಇವಾಗ ಈಸಿಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ಕಾಟನ್ನು. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಕಾಟ್ ಇನ್ವರ್ಸ್ ಅಂದರೆ ಒಳಗೆ ಕಾಟ್ ಬರುತ್ತೆ, ನಾನು ಸಿಂಪ್ಲಿಫೈ ಮಾಡ್ತಾನೆ ಹೋಗಬೇಕು. ಇವಾಗ ಫೈನಲಿ ಥೀಟಾ ಉಳಿದಿರೋದು. ಸೊ ಥೀಟಾ ಅಂದರೆ ಏನಾಗುತ್ತೆ ನೋಡಿ, ಈ ರಿಸಲ್ಟು ಈ ಕಡೆ ಹೋಗ್ಬಿಟ್ರೆ sec ಇನ್ವರ್ಸ್ ಆಫ್ x ಇದಾಗಿದೆ ನಮ್ಮದು ಸಿಂಪ್ಲೆಸ್ಟ್ ಫಾರ್ಮ್. ಈಸಿ ಇದೆ ಅಲ್ವಾ? ಎಸ್, ಇವಾಗ ನಾನು ಆ್ಯಕ್ಚುಲಿ ಎಕ್ಸಸೈಸನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ 2.2 ಇದರಲ್ಲಿ ಬರುವಂಥ ಪ್ರತಿಯೊಂದು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪ್ರೂವ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರೂವ್ ಮಾಡಬೇಕು, LHS ತೊಗೊಂಡು RHSನ ಪ್ರೂವ್ ಮಾಡೋದಿದೆ. ಓಕೆ, ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ RHS ರಿಸಲ್ಟ್ನ ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. LHSನ ಪ್ರೂವ್ ಮಾಡ್ತೇನೆ. ಓಕೆ, ಸೊ RHS ಅಲ್ಲಿ ಏನಿದೆ ನೋಡಿ, ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x³ ಅಂತ ಇದೆ. ಇಲ್ಲಿ ನಾನು x = ಏನು ತಗೋತಾ ಇದ್ದೀನಪ್ಪ ಅಂತಂದರೆ ಸೈನ್ ಥೀಟಾ ತಗೋತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಯಾಕೆ ಸೈನ್ ಥೀಟಾ ಅಂದರೆ ಅಗೇನ್ ನಮಗೆ ಇಲ್ಲಿ ಒಂದು ಹೊರಗಡೆ ಸೈನ್ ಇನ್ವರ್ಸ್ ಬಂದಿದ್ರೆ ಒಳಗಡೆ ಸೈನ್ ಬರೋವರೆಗೂ ಟ್ರೈ ಮಾಡ್ತಾನೆ ಹೋಗಬೇಕು. ಅಗೇನ್ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಲಾಸ್ಟಲ್ಲಿ ಆನ್ಸರ್ ನಾವು ಇದನ್ನ ಪ್ರೂವ್ ಮಾಡಬೇಕಾಗಿರೋದು. 3x² x³ 4 ಬಂದರೆ ನಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು, ಇದು ಸೈನ್ 3θ ಫಾರ್ಮುಲಾದೇ ಆಗಿರುತ್ತೆ. ಓಕೆ, ಸೊ ಅಂತಂದರೆ ಇವಾಗ ಇದನ್ನ ಎಲ್ಲ ರಿಸಲ್ಟ್ನ ಫಿಲ್ಅಪ್ ಮಾಡ್ತಾ ಹೋಗಿ. ಸೈನ್ ಇನ್ವರ್ಸ್ ಆಫ್ 3x ಜಾಗದಲ್ಲಿ ಏನು ಬರೀತೀರಾ, ಸೈನ್ ಥೀಟಾ ಮೈನಸ್ 4 ಅಗೇನ್ x ಜಾಗದಲ್ಲಿ sin³ ಥೀಟಾ. ಅಂದರೆ ಇದು ಪೂರ ಎದ್ರದಾಯ್ತು, ಯಾವುದು ಫಾರ್ಮುಲಾ ಆಯಿತು, ಡೈರೆಕ್ಟ್ ಫಾರ್ಮುಲಾನೇ ಯೂಸ್ ಮಾಡೋದಿದೆ. ಇದಾಗಿದೆ ಸೈನ್ ಆಫ್ 3θ. ಕರೆಕ್ಟ್ ಅಲ್ವಾ? ಅಂದರೆ ಇವಾಗ ಏನಾಯ್ತು, ಈ 2 ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಯಿತು. ಸೊ ಉಳಿದಿರೋದು ನೋಡಿ ಸ್ಟೂಡೆಂಟ್, ಜಸ್ಟ್ 3θ. 3 ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೈನ್ ಅನ್ನೋದು ಈ ಕಡೆ ಶಿಫ್ಟ್ ಆಗಿಬಿಟ್ರೆ ಅಂದರೆ ಇನ್ವರ್ಸ್ ಆಗಿಬಿಡುತ್ತೆ, ಸೈನ್ ಇನ್ವರ್ಸ್ ಆಫ್ x. ಇದಾಗಿದೆ ನಿಮ್ಮದು LHS ಆನ್ಸರ್. ಅಬ್ಸರ್ವ್ ಮಾಡಿ, ಕರೆಕ್ಟ್ ಇದೆ ಅಲ್ವಾ? ಇದು ಎಲ್ಲನೂ 2 ಮಾರ್ಕ್ಸಿಗೆ ಬರೋದು. ಇದು ಕೂಡ ಅದೇ ತರನಾಗಿ ಇದೆ. ಅಗೇನ್ ಇಲ್ಲಿ ನಾವು LHS ತೊಗೊಂಡ್ವಿ ಅಂತ ಅನ್ಕೊಳ್ಳಿ, ಇಲ್ಲಿ ಏನು ತಗೋಬೇಕು, ಕಾಸ್ ತಗೋಬೇಕು ಅಷ್ಟೇ, ಕಾಸ್ ಥೀಟಾ. ಅದೇನು
ಕಾಸ್ ಇನ್ವರ್ಸ್ ಆಫ್ 4 ಇಂಟು ಎಕ್ಸ್ ಜಾಗದಲ್ಲಿ ಕಾಸ್ ಕ್ಯೂಬ್ ಟೀಟಾ ಮೈನಸ್ 3 ಕಾಸ್ ಟೀಟಾ ಆಗುತ್ತೆ. ಇದು ಫಾರ್ಮುಲಾ ಆಗಿದೆ ಕಾಸ್ 3 ಟೀಟಾ, ಅದು ಕರೆಕ್ಟಾ? ಸೊ ಕಾಸ್ ಆಫ್ 3 ಟೀಟಾ ಆಗುತ್ತೆ, ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ಲು, 3 ಟೀಟಾ ಉಳಿಯುತ್ತೆ. 3 ಇಂಟು ಟೀಟಾ ಅಂದರೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಈಸಿ ಇದೆ ಅಲ್ವಾ? ಎಸ್, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನ ಕೇಳಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 3, 4, 5, 7 ಇವು ನೋಡಿ ಏನಿದೆ, ರೈಟ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಬರೀಬೇಕಾಗಿರುವಂಥದ್ದು ಈ ಎಲ್ಲ ಕ್ವಶನ್ಸ್ಗಳನ್ನ. ಓಕೆ, ಅದಾದ್ಮೇಲೆ ಲಾಸ್ಟಲ್ಲಿ ವ್ಯಾಲ್ಯೂ ಫೈಂಡ್ ಮಾಡುವಂಥ 2 ಕ್ವಶನ್ಸ್ಗಳಿದೆ. ಸೊ ಮೊದಲೇದಾಗಿ ನಾನು ಇವಾಗ ಥರ್ಡ್ ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಏನು ಮಾಡ್ಬೇಕು ಇಲ್ಲಿ, ಇದನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಮಾಡಬೇಕು. ಅಗೇನ್ ನಾನು ನಿಮಗೆ ಅವಾಗಲೇ ಹೇಳಿದೆ ಸ್ಟೂಡೆಂಟ್, ರೂಟ್ ಒಳಗೆ 1 + x² 1 + x² ಬಂದರೆ ಎಕ್ಸ್ ನ ನಾವು ಟ್ಯಾನ್ ತಗೋಬೇಕಂತ ಹೇಳಿದೆ. ಓಕೆ, ಸೊ ಅದನ್ನ ನಾನು ಇಲ್ಲಿ ತಗೊಳ್ಳೋಣ. ಏನು, ಎಕ್ಸ್ = ಟ್ಯಾನ್ ಟೀಟಾ ತಗೋಬೇಕು. ಸರ್, ಇಲ್ಲಿ ಟ್ಯಾನ್ ಟೀಟಾನೇ ಹೇಗೆ ತಗೋಬೇಕು ಅಂತ ಆಲ್ರೆಡಿ ನಾನು ನಿಮ್ಗೆ ಹಿಂಟ್ ಹೇಳಿದೆ. 1 + tan² ಫಾರ್ಮುಲಾ ಆಗುತ್ತೆ sec². ನೀವು ಈ ಜಾಗದಲ್ಲಿ ಸೈನ್ ತಗೊಂಡ್ಬಿಟ್ರಿ ಅಂದ್ರೆ ಅಗೇನ್ ಬರಲ್ಲ. ಇದೇ ಬಹಳ ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್. ಸರ್, ನಾವು ಇಲ್ಲಿ ಏನು ತಗೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. 1 + tan² ಅಂದ್ರೆ x² ಬಂದ್ರೆ tan², ಅದು sec². 10th ಫಾರ್ಮುಲಾಸ್ ಅದು ಪರ್ಫೆಕ್ಟ್ ಇದ್ರೆ ಎಲ್ಲಾನು ಈಸಿ ಆಗುತ್ತೆ. ಓಕೆ, tan ಇನ್ವರ್ಸ್ ಆಫ್ ರೂಟ್ ಆಫ್ 1 + x ಜಾಗದಲ್ಲಿ tan² ಮೈನಸ್ 1 ಡಿವೈಡ್ ಬೈ ಅಗೇನ್ x ಜಾಗದಲ್ಲಿ ಇಲ್ಲಿನೂ ಬರೀಬೇಕು tan θ ಅಂತ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, tan ಇನ್ವರ್ಸ್ ಆಫ್ ಇದು ಪೂರ ಏನಾಗ್ಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್, ಸೆಕ್ ಆಯ್ತಾ? ಓಕೆ, sec² ಮೈನಸ್ 1 ಡಿವೈಡ್ ಬೈ tan θ. ಓಕೆ, ಇಷ್ಟಿಗೆ ಇಲ್ಲಿ ಮುಗಿಯಲ್ಲ, ಇಲ್ಲಿಂದ ಮತ್ತೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಇವಾಗ ನೋಡಿ sec² ಅದು ಆನ್ಸರ್ ನಾನು ಇಲ್ಲಿ ಬರೀತಾ ಇದ್ದೀನಿ. tan ಇನ್ವರ್ಸ್ ಸೆಕ್ ಅಂತಂದ್ರೆ 1/cos ಬರೀಬಹುದಾ? ಎಸ್, ಮೈನಸ್ 1 ಡಿವೈಡ್ ಬೈ tan ಅಂದ್ರೆ sin θ ಬೈ cos θ ಆಯ್ತು. ಓಕೆ, ಈ ಕಾಸ್ನ ನಾನು ಮೇಲ್ಗಡೆ ತಗೊಂಡು ಹೋಗ್ಬಿಡ್ತೀನಿ, ಅಥವಾ ಕಾಸ್ನ 2 ಕಡೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, cos θ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಈಗ ಈ cos θ ಕ್ಯಾನ್ಸಲ್ ಆಗುತ್ತೆ. ಅಗೇನ್ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಇಲ್ಲಿ ಏನೇನು ಉಳಿತಾ ಇದೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್. ಸೊ ಉಳಿದಿರುವಂತ ರಿಸಲ್ಟ್ಸು tan θ ಆಫ್ tan ಇನ್ವರ್ಸ್ ಇದಂತೂ ಹೊರಗಡೆ ಆ ಥರ ಅದೇ ಆಸ್ ಇಟ್ ಈಸ್ ಇಡಿ. ಸೊ ಇದು ಬಂದು ಇಲ್ಲಿ ನಾವು ಡಿವೈಡ್ ಮಾಡಿದ್ರೆ cos θ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಇದನ್ನ ಇಂಟು ಮಾಡ್ಕೋಬೇಕು ಇವಾಗ. cos θ ಕ್ಯಾನ್ಸಲ್ ಆಗಿಬಿಡುತ್ತೆ, ಅಂದ್ರೆ ಇಲ್ಲಿ 1 ಬರುತ್ತೆ. ಅಗೇನ್ ಇಲ್ಲಿ ನೋಡಿ 1 ಇಂಟು ಕಾಸ್ ಅಂದ್ರೆ ಇದು cos θ ಆಯ್ತು ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಎಸ್, ಸೊ ಇದಾಯ್ತು cos θ ಡಿವೈಡ್ ಬೈ ಇದು 2 ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿದಿರೋದು ಜಸ್ಟ್ sin θ. ಓಕೆ, ಸೊ ಇವಾಗ ನಮಗೆ ಫಾರ್ಮುಲಾಸ್ಗಳು ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದಾಗಿದೆ sin θ, ಇದು ಮೇಲ್ಗಡೆ cos θ ಇಲ್ಲಿ ಉಳಿದಿದೆ. ಓಕೆ, ಸೊ 1 - cos θ ಅದು ಫಾರ್ಮುಲಾ ಗೊತ್ತಿರಬೇಕು, ಅಗೇನ್ sin θ ಅದು ಫಾರ್ಮುಲಾ ಗೊತ್ತಿರಬೇಕು. 1 - sin θ ಇಲ್ಲಿಂದ ತಗೊಂಡ್ಬರ್ಬೇಕು. ಇವಾಗ ಅಗೇನ್ ನಾವು ಹೋಗ್ಬೇಕು cos 2θ ಫಾರ್ಮುಲಾ. cos 2θ ಫಾರ್ಮುಲಾ ಯಾವಿದೆ, ಫಸ್ಟ್ cos² ಮೈನಸ್ sin² ಇದು ಫಸ್ಟ್. ಅದು ಬಿಟ್ಟು ನೆಕ್ಸ್ಟ್ ಒಂದು ಬರೋದು 2cos² θ ಮೈನಸ್ 1. ಅದು ಬಿಟ್ಟು ನೆಕ್ಸ್ಟ್ ಬರೋದು 1 - 2 sin²θ, ಕರೆಕ್ಟಾ? ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇದಂತೂ ಯೂಸ್ ಆಗಲ್ಲ. ಇದು -1 ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಇದನ್ನ ನಾನು ಈ ಕಡೆ ಶಿಫ್ಟ್ ಮಾಡಬಹುದು. ಬಟ್ ಇಲ್ಲೊಂದು ಏನಿದೆ, ಜಸ್ಟ್ cos θ ಮಾತ್ರ ಇದೆ. ಸೊ cos θ ಮಾತ್ರ ಇರೋದ್ರಿಂದ ನಾನು ಈ ಫಾರ್ಮುಲಾನ ಈ ತರ ಬರೀತೀನಿ ಇನ್ ಟರ್ಮ್ಸ್ ಆಫ್ θ. ಅಂದ್ರೆ ಇದು 2θ ಯಾವಾಗಿತ್ತು, θ + θ ಕೂಡಿದಾಗ 2θ. ಇವಾಗ θ/2 θ/2 ಕೂಡಿದಾಗ θ ಆಗುತ್ತಲ್ವಾ, ಅಂದ್ರೆ ಫಾರ್ಮುಲಾ ಏನಾಗುತ್ತೆ 1 - 2 sin²θ/2 ಆಗುತ್ತೆ. ಇವಾಗ ಈ ಪೂರ ರಿಸಲ್ಟ್ ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಇದ್ದದ್ದು ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದದ್ದು ಇದು ಈ ಕಡೆ ಹೋಗ್ಬಿಟ್ರೆ ಮೈನಸ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇವಾಗ ನಮ್ಗೆ ಸಿಗ್ತಾ 1 - cos θ ಅಂತಂದ್ರೆ 2 sin²θ/2. ಅಗೇನ್ sin θ ಅದೊಂದು ಅಪ್ಲೈ ಮಾಡಬೇಕು. ಇವಾಗಲೇ ನಾನು ಹೇಳಿದ್ದೆ ಫಸ್ಟ್ ಎಕ್ಸಾಂಪಲ್ ಅಲ್ಲಿ sin ನ 2θ ಅದು ಫಾರ್ಮುಲಾ ಏನಿದೆ 2 sin θ cos θ. ಇದನ್ನೇ ನಾವು ಇವಾಗ 2 ಇಲ್ಲಿ ತೆಗೆದ್ರೆ ಇಲ್ಲಿ ಡಿವೈಡ್ ಬೈ 2 ಹಚ್ಕೋಬೇಕು, ಇಷ್ಟೇ. ಅದು cos θ ಫಾರ್ಮುಲಾ ಆಗುತ್ತೆ. ಓಕೆ, ಇವಾಗ 2 ಫಾರ್ಮುಲಾಸ್ಗಳನ್ನ ನಾವು ಇಲ್ಲಿ ಯೂಸ್ ಮಾಡೋಣ. tan ಇನ್ವರ್ಸ್ ಆಫ್ 1 - cos ಅಂತಂದ್ರೆ ಏನಿದೆ ಅದು ಫಾರ್ಮುಲಾನೇ ಯೂಸ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಏನಿದೆ 1 - ಅಂದ್ರೆ ಇದು ಆಗಿದೆ 2 sin²θ/2 ಡಿವೈಡ್ ಬೈ, ಅರೆ ಜಸ್ಟ್ sin θ ಅಂತಂದ್ರೆ ಏನಿದೆ 2 sin θ/2 cos θ/2. ಓಕೆ, ಸೊ ಈ ಫಾರ್ಮುಲಾಸ್ಗಳು ಹೇಗೆ ಬರುತ್ತೆ ಅನ್ನೋದು ತಿಳ್ಕೊಳ್ಳೋದಿದೆ ನೋಡಿ, ಅದು ಬಹಳ ಇಂಪಾರ್ಟೆಂಟು. ನಾವು ನಾರ್ಮಲ್ ಫಾರ್ಮುಲಾ ಫಸ್ಟ್ ಎಲ್ಲಿ ಸ್ಟಡಿ ಮಾಡಿದೆಯಲ್ಲ ಅದನ್ನ ಅಲ್ಟರ್ನೇಟ್ ಮಾಡ್ಕೋಬೇಕು ಇಷ್ಟೇ. ಇಲ್ಲಿ 2θ ಇದ್ರೆ ಇದನ್ನ θ/2 ಮಾಡಿದಾಗ ನಮಗೆ ಆನ್ಸರ್ ಬರೋದು 1θ, ಜಸ್ಟ್ θ ಬರುತ್ತೆ. ಓಕೆ, ಅದೇ ಫಾರ್ಮುಲಾದಲ್ಲಿ ಚೇಂಜಸ್ ಮಾಡಿ ಬರೀಬೇಕು. ಓಕೆ, ಇವಾಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಏನೇನು ಕ್ಯಾನ್ಸಲ್ ಆಯ್ತು ನೋಡಿ, 2 ಕ್ಯಾನ್ಸಲ್ ಆಯ್ತು,
ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಆಯ್ತು. ಒಂದು ಫೈನಲಿ ಉಳಿದಿರೋದೇನು ಟ್ಯಾನ್ ಇನ್ವರ್ಸ್ ಡಿವೈಡ್ ಬೈ ಇಲ್ಲಿ ಜಸ್ಟ್ ಒಂದು ಸೈನ್ ಥೀಟಾ ಬೈ 2 ಉಳಿದಿದೆ, ಡಿವೈಡ್ ಬೈ ಇಲ್ಲಿ ಒಂದು ಕಾಸ್ ಥೀಟಾ ಬೈ 2 ಉಳಿದಿದೆ. ಕರೆಕ್ಟಾ? ಸೈನ್ ಬೈ ಕಾಸ್ ಅಂದ್ರೆ ನಮಗೆ ಆನ್ಸರ್ ಗೊತ್ತು ಟ್ಯಾನ್ ಅಂತ ಹೇಳಿ. ಕರೆಕ್ಟಾ? ಇವಾಗ ನಮ್ಗೆ ಬೇಕಾಗಿರೋದು ಟ್ಯಾನೇ ಬೇಕಾಗಿತ್ತು. ಸೊ ಟ್ಯಾನ್ ಆಫ್ ಥೀಟಾ ಬೈ 2 ಬಂತು. ಇವಾಗ ಎರಡು ರಿಸಲ್ಟ್ಸ್ ಕ್ಯಾನ್ಸಲ್. ಥೀಟಾ ಬೈ 2 ಥೀಟಾದ ವ್ಯಾಲ್ಯೂ ನಾವು ಇವಾಗ ರಿಪ್ಲೇಸ್ ಮಾಡ್ಕೋಬೇಕು. ಥೀಟಾ ಅಂದ್ರೆ ಏನು ತಗೊಂಡಿದ್ವಿ ನಾವಿಲ್ಲಿ? ಟ್ಯಾನ್ ಥೀಟಾ ಅಂತ ತಗೊಂಡಿದ್ವಿ. ಟ್ಯಾನ್ ಆ ಕಡೆ ಹೋಗ್ಬಿಟ್ರೆ ಇದರ ಆನ್ಸರ್ ಆಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ 2. ಇದಾಗಿದೆ ನಿಮ್ದು ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಈ ತರ ನಾಕಿ ಸಾಲ್ವ್ ಮಾಡಿದಾಗ ಮಾತ್ರ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಮೇನ್ ಇಂಪಾರ್ಟೆಂಟ್ ಈ ಫಾರ್ಮುಲಾಸ್ಗಳು ಅರ್ಥ ಆಗ್ತಾ ಇದೆ ಅಲ್ವಾ? ಫಾರ್ಮುಲಾಸ್ ನೆನಪಿದ್ರೆ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಓಕೆ, ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿನೂ ಅಗೇನ್ 1 ಮೈನಸ್ ಕಾಸ್ 1 ಪ್ಲಸ್ ಕಾಸ್ ಅವಾಗಲೇ ಹೇಳಿದ್ನಲ್ಲ, ಅದು ಫಾರ್ಮುಲಾಸ್ ಯಾವುದು? ಕಾಸ್ ಆಫ್ 2 ಥೀಟಾದು. ಇನ್ನೊಂದ್ಸತಿ ಬರೀತಾ ಇದ್ದೀನಿ, ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ. ಕಾಸ್ ಆಫ್ 2 ಥೀಟಾ ಅಥವಾ 2x ಅಂತಂದ್ರೆ ಏನಾಗಿದೆ? 2 ಕಾಸ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಒಂದಿದೆ, 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಇದೆ. ಸೊ ಇವೆರಡು ನಾನು ಇಲ್ಲಿ ಏನ್ ಮಾಡಿದೆ? ಜಸ್ಟ್ ಕಾಸ್ ಥೀಟಾ ಒಳಗೆ ಬರದೆ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ಕಾಸ್ ಥೀಟಾ ಅಂತ ಬರೆದ್ರೆ ಇದು 2 ಇಲ್ಲಿ ಕ್ಯಾನ್ಸಲ್ ಆದ್ರೆ ಇಲ್ಲಿ ಬರುತ್ತೆ ಇದು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಎರಡು ಫಾರ್ಮುಲಾಸ್ಗಳ ನಾನು ಇಲ್ಲಿ ಬರ್ದಿರೋದಾ? ಓಕೆ, ಸೊ ಇವೆರಡನ್ನ ಸ್ವಲ್ಪ ಚೇಂಜಸ್. ಈ ಮೈನಸ್ 1 ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಕೊಳ್ಳಿ. ಆಗ ಏನಾಗ್ಬಿಡುತ್ತೆ? ಇದು ರಿಸಲ್ಟ್ ಪ್ಲಸ್ ಆಗಿಬಿಡುತ್ತಾ? ಕರೆಕ್ಟಾ? ಅಂದ್ರೆ ಇದು 1 ಇಲ್ಲಿ ಬಂದ್ಬಿಡುತ್ತೆ. 1 ಪ್ಲಸ್ ಕಾಸ್ ಥೀಟಾ ಅಂತಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಈ ಪೂರಾ ರಿಸಲ್ಟ್ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಇದು ರಿಸಲ್ಟ್ ಏನಾಗ್ಬಿಡುತ್ತೆ? ಓಕೆ, ಸೊ ಈ ರಿಸಲ್ಟ್ ಈ ಕಡೆ ಏನಾಗಿ ಶಿಫ್ಟ್ ಆಗ್ಬಿಟ್ರೆ 1 ಮೈನಸ್ ಕಾಸ್ ಆಫ್ ಥೀಟಾ ಅಂತಂದ್ರೆ ಇದಾಗುತ್ತೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಸೊ ಇದು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಪ್ಲಸ್ ಇದ್ದಾಗ ಈ ರಿಸಲ್ಟ್, ಮೈನಸ್ ಇದ್ದಾಗ ಸೈನ್ ಸ್ಕ್ವೇರ್ ಥೀಟಾ ಬೈ 2. ಇದನ್ನ ಅಪ್ಲೈ ಮಾಡ್ಬೇಕಷ್ಟೇ. ಓಕೆ, ಸೊ ನೋಡಿ ಇವಾಗ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಬಂದ್ರೆ ಏನು ತಗೋಬೇಕಂತ ಹೇಳಿದೆ ನಾನು? ಸೈನ್ ತಗೋಬೇಕು. ಓಕೆ, 2 ಸೈನ್ ಸ್ಕ್ವೇರ್ ಇಲ್ಲಿ ಥೀಟಾ ಇತ್ತು, ಥೀಟಾ ಇಲ್ಲಿ ಎಕ್ಸ್ ಇದೆ ಅಂದ್ರೆ ಎಕ್ಸ್ ಬೈ 2 ಡಿವೈಡ್ ಬೈ ಇದು 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ಇವಾಗ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಈ 2 ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಉಳಿತೇನೆ ನೋಡಿ ಟ್ಯಾನ್ ಸ್ಕ್ವೇರ್ ಆಫ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಆಗುತ್ತಲ್ವಾ? ಎಸ್ ಫ್ರೆಂಡ್ಸ್, ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2. ಇವಾಗ ರೂಟ್ ಮತ್ತೆ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿಯೋದೇನು ನೋಡಿ? ಜಸ್ಟ್ ಸಿಂಪಲ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಎಕ್ಸ್ ಬೈ 2. ಸೊ ಇದರ ಆನ್ಸರ್ ನೋಡಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿಬಿಡ್ತು, ಜಸ್ಟ್ ಎಕ್ಸ್ ಬೈ 2. ಇಷ್ಟೇ ಸಿಂಪಲ್ ಇದೆ. ಮೇನ್ ಇವೆರಡು ಫಾರ್ಮುಲಾಸ್ ನಮ್ಗೆ ಗೊತ್ತಿದ್ರೆ ಮಾತ್ರ ಇದು ಎಕ್ಸಾಂಪಲ್ ಸಿಂಪಲ್ ಆಗುತ್ತೆ, ಇಲ್ಲ ಅಂದ್ರೆ ಟಫ್ ಆಗುತ್ತೆ ನೋಡಿ. ಈಸಿ ಇದೆನಾ? ಇದು ಕೂಡ 3 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ಒನ್, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇದೆ ಟ್ಯಾನ್ ಇನ್ವರ್ಸ್ ಅಲ್ಲಿ. ಓಕೆ, ಸೊ ಈ ತರ ಕೊಟ್ಟಾಗ ಏನ್ ಮಾಡ್ಕೋಬೇಕು ಅಂದ್ರೆ ಒಳಗಡೆ ಇದನ್ನ ಈ ಸಿಚುವೇಶನ್ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ನೋಡಿ. ಯಾವಾಗಂದ್ರೆ ಆಲ್ರೆಡಿ ಫಸ್ಟ್ ಒಂದು ಸಾಲ್ಡ್ ಎಕ್ಸಾಂಪಲ್ ಸಾಲ್ವ್ ಮಾಡ್ಬೇಕಾದ್ರೆ ಬಂದಿತ್ತು. ಓಕೆ, ಸೊ ಇಲ್ಲಿತ್ತು ನೋಡಿ, ಇಲ್ಲಿದೆ. ಜಸ್ಟ್ ಇದು ಎಕ್ಸ್ ಬೈ 2 ಇಲ್ಲ ಅಷ್ಟೇ. ಇಲ್ಲಿ ಎಕ್ಸ್ ಬೈ 2 ಜಾಗದಲ್ಲಿ ಏನ್ ಬಂದಿದೆ ಅಂದ್ರೆ ಅಲ್ಲಿ ಎಕ್ಸ್ ಬಂದಿದೆ ಅಷ್ಟೇ. ಸೇಮ್ ಇದೆಯಲ್ಲ ಸಾಲ್ಡ್ ಎಕ್ಸಾಂಪಲ್ ಅಲ್ಲಿ ಮಾಡಿದ್ವಿ ನಾವು. ಇಲ್ಲಿ ಏನ್ ಮಾಡ್ಕೊಂಡಿದ್ವಿ? ಕಾಸ್ ಎಕ್ಸ್ ಬೈ 2 ನ ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಂಡಿದ್ವಿ. ಇಲ್ಲಿನೂ ಅದೇ ತರನಾಗಿನೇ ಈ ಕಂಪ್ಲೀಟ್ ರಿಸಲ್ಟ್ಸ್ಗೆ ಎಕ್ಸ್ ಬೈ ಕಾಸ್ ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಂಡ್ರೆ ಮುಗೀತು. ಓಕೆ, ಏನಾಗುತ್ತೆ ನೋಡ್ತಾ ಹೋಗಿ ಸ್ಟೂಡೆಂಟ್, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಟ್ಯಾನ್ ಇನ್ವರ್ಸ್ ಆಫ್ ಈ ಪೂರಾ ರಿಸಲ್ಟ್ಗೆ ಕಾಸ್ ಇಂದ ಡಿವೈಡ್ ಮಾಡ್ಕೋಬೇಕು. ಓಕೆ, ಕಾಸ್ ಎಕ್ಸ್ ಮೈನಸ್ ಅಗೇನ್ ಇಲ್ಲಿನೂ ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡ್ಕೊತಾ ಇದೀನಿ. ಹೋಲ್ ಡಿವೈಡ್ ಬೈ ಅಗೇನ್ ತೆಳಗಡೆನೂ ಕೂಡ ಕಾಸ್ ಎಕ್ಸ್ ಇದೆ, ಅದಕ್ಕೆ ಮತ್ತೆ ಕಾಸ್ ಎಕ್ಸ್ ಇಂದ ಡಿವೈಡ್, ಪ್ಲಸ್ ಸೈನ್ ಎಕ್ಸ್ ಇದೆ, ಇದಕ್ಕೂ ಕೂಡ ಕಾಸ್ ಎಕ್ಸ್ ಇಂದ ಡಿವೈಡ್. ಅಂದ್ರೆ ಪೂರಾ ಮಲ್ಟಿಪ್ಲೈ ಅಂಡ್ ಡಿವೈಡಿಂಗ್ ಬೈ ಕಾಸ್ ಎಕ್ಸ್ ಅನ್ನ ಮಾಡ್ಕೊಂಡೆ ನಾನು. ಇವಾಗ ನೋಡಿ ಇದೆರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಲ್ವಾ? ಅಂದ್ರೆ ಆನ್ಸರ್ ಏನ್ ಬರುತ್ತೆ ನೋಡಿ? ಟ್ಯಾನ್ ಇನ್ವರ್ಸ್ ಆಫ್ ಇದು ಆನ್ಸರ್ 1 ಬಂತು. ಇದು ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಆಫ್ ಎಕ್ಸ್ ಆಗುತ್ತೆ ಡಿವೈಡ್ ಬೈ 1 ಪ್ಲಸ್ ಇದು ಟ್ಯಾನ್ ಆಫ್ ಎಕ್ಸ್ ಆಯ್ತು. ಓಕೆ, ಸೊ ಅಗೇನ್ ನಾವು ಹಿಂದಿನ ರಿಸಲ್ಟ್ ಅಲ್ಲಿ ಹೇಳಿದೆ 1 ಅಂತಂದ್ರೆ ಇದು ಯಾವ್ದಕ್ಕೆ ಈಕ್ವಲ್? ಟ್ಯಾನ್ ಆಫ್ 45 ಡಿಗ್ರಿ ಅಂದ್ರೆ ಟ್ಯಾನ್ 5/4 ಬರೀಬಹುದು. ಅಂದ್ರೆ ಇಲ್ಲಿ ಒಂದು 1 ಇದೆ ಸ್ಟೂಡೆಂಟ್ಸ್, ಈ 1 ಒಂದು ತಗೊಳ್ಳಿ. ಆಮೇಲೆ ಇಲ್ಲಿ ಏನಿಲ್ಲ ಅಂತಂದ್ರೆ 1 ಬರ್ಕೋಬಹುದಲ್ವಾ? ಆ ಒಂದು ವ್ಯಾಲ್ಯೂನು ತಗೊಳ್ಳಿ. ಇದನ್ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಟ್ಯಾನ್ ಎಕ್ಸ್ ಮೈನಸ್ 5 ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡಬೇಕು.
ಸೊ ಆದ ಕಾರಣದಿಂದ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಟ್ಯಾನ್ ಇನ್ವರ್ಸ್ ಆಫ್ ಒಂದು ಜಾಗದಲ್ಲಿ ಟ್ಯಾನ್ 45 ಡಿಗ್ರಿ ಅಂದರೆ 5/4 ಇದನ್ನ ಬರ್ಕೊಳ್ತಾ ಇದ್ದೀನಿ. 1 ಅಂದರೆ ಟ್ಯಾನ್ 5/4 ಬರೀಬೋದಾ. ಇದು ಟ್ಯಾನ್ ಎಕ್ಸ್ ಆಸ್ ಇಟ್ ಈಸ್ ಡಿವೈಡ್ ಬೈ ಅಗೇನ್ ಇದು 1 ಆಸ್ ಇಟ್ ಈಸ್, ಇಲ್ಲಿ ಡಿಸ್ಟರ್ಬ್ ಮಾಡುವಾಗಿಲ್ಲ, ಪ್ಲಸ್ಸು ಈ ಒಂದು ಜಾಗದಲ್ಲಿ ಅಗೇನ್ ಟ್ಯಾನ್ ಆಫ್ 5/4 ಅಗೇನ್ ಟ್ಯಾನ್ ಎಕ್ಸ್ ಆಸ್ ಇಟ್ ಈಸ್. ಇದೇ ಥರ ಯಾಕೆ ಬರ್ತದೆ ಅಂದರೆ ಇದು ನಮ್ಮದು ಫಾರ್ಮುಲಾ ಇದೆ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈದು ಫಾರ್ಮುಲಾ ಆಯ್ತಾ. ಸೊ ಎಕ್ಸ್ ಜಾಗದಲ್ಲಿ ಏನಿದೆ 5/4 ಇದೆ, ವೈ ಜಾಗದಲ್ಲಿ x ಇದೆ, ಸಾರಿ ಓನ್ಲಿ ಎಕ್ಸ್ ಇದೆ ಸ್ಟೂಡೆಂಟ್. ಸೊ ಅದನ್ನ ನಾವು ಇವಾಗ ಇಲ್ಲಿ ಅಪ್ಲೈ ಮಾಡ್ಬಿಡೋಣ. ಓಕೆ, ಸೊ ಏನೇನಾಯ್ತು ನೋಡಿ, ಉಳಿದಿರೋ ರಿಸಲ್ಟು ಟ್ಯಾನ್ ಇನ್ವರ್ಸ್ ಆಫ್ ಇದು ಎಕ್ಸ್ ಆಗತ್ತಾ, ಇದು ವೈ ಆಗುತ್ತೆ. ಅಂದ್ರೆ ಎಕ್ಸ್ ಜಾಗದಲ್ಲಿ ಮೊದಲಿಗೆ ಟ್ಯಾನ್ ಅದು ಫಾರ್ಮುಲಾ ಬರೀಬೇಕು ನಾವು, ಟ್ಯಾನ್ ಎಕ್ಸ್ ಮೈನಸ್ ವೈ ಅಂತ ಹೇಳಿ. ಅಂದ್ರೆ ಟ್ಯಾನ್ ಆಫ್ ಎಕ್ಸ್ ಜಾಗದಲ್ಲಿ 5/4 ಇದೆ, ಮೈನಸ್ ವೈ ಜಾಗದಲ್ಲಿ ಜಸ್ಟ್ ಎಕ್ಸ್ ಇದೆ. ಓಕೆ, ಇಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿ ಉಳಿಯುವಂತ ಆನ್ಸರ್ ಏನು ನೋಡಿ, 5/4 ಮೈನಸ್ ಎಕ್ಸ್. ಇದಾಗಿದೆ ನಮ್ದು ಸಿಂಪ್ಲೆಸ್ಟ್ ಫಾರ್ಮ್. ಈಸಿ ಇದೆ ಅಲ್ವಾ. ಸೊ ಇದೇ ತರನಾಗಿ ಸಾಲ್ವ್ ಮಾಡೋ ಸ್ಟೂಡೆಂಟ್ಸ್, ಏನೂ ಡಿಫಿಕಲ್ಟ್ ಇಲ್ಲ ಇಲ್ಲಿ. ಸೊ ಮೇನ್ ನಮಗೆ ಗೊತ್ತಾಗಬೇಕು, ಇದೆಲ್ಲ ಮೆಥಡ್ ನಾವು ಮಾಡಿರೋದು, ಇದು ಭಾಳ ಸತಿ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇದನ್ನ ನೋಡಿದಾಗ ನಮಗೆ ಫಾರ್ಮುಲಾಸ್ ನೆನಪಿಗೆ ಬರಬೇಕು, ಇದೇ ನಮಗೆ ನೆನಪಿರಲ್ಲ. ಅದು ಹಾಕಿ ಇವೆಲ್ಲ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಟಫ್ ಆಗ್ತಾ ಹೋಗುತ್ತೆ. ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು ಸ್ಟೆಪ್ ಗೊತ್ತಾದ್ರೆ ಉಳಿದಿದ್ದು ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಈ ಎರಡು ಫಾರ್ಮುಲಾಸ್ಗಳನ್ನ ಮೊದಲಿಗೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದೊಂದು ಎಕ್ಸಾಂಪಲ್ ಅಲ್ಲಿ ಒಂದೊಂದು ಮೆಥಡ್ಸ್ಗಳಿದಾವೆ, ಅದೆಲ್ಲ ನೋಡಿ. ಇಲ್ಲಿ ಟ್ಯಾನ್ 3θ ಫಾರ್ಮುಲಾ, sin 3θ cos 3θ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಇದು ಟಫ್ ಆಗಿಬಿಡುತ್ತೆ. ಅಗೇನ್ ಇಲ್ಲಿ sin sec θ ತಗೋಬೇಕಂದ್ರೆ ಇದ್ರದ್ದು ಫಾರ್ಮುಲಾ, ಅಗೇನ್ 10 ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಇದು ಟಫ್ ಆಗುತ್ತೆ. ನೋಡಿ, ಪ್ರತಿ ಒಂದು ಎಕ್ಸಾಂಪಲ್ ಅಲ್ಲಿ ಒಂದೊಂದೊಂದೊಂದು ಹಿಂಟ್ ಇದೆ, ಒಂದೊಂದೊಂದು ಫಾರ್ಮುಲಾಸ್ಗಳಿದಾವೆ. ಆ ಫಾರ್ಮುಲಾಸ್ಗಳು ಗೊತ್ತಿದ್ರೆ ಮಾತ್ರ ಆನ್ಸರ್ಸ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ಅಗೇನ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ a² ಮೈನಸ್ x² ಅಂತಿದೆ. ಓಕೆ ಸ್ಟೂಡೆಂಟ್ಸ್, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಹಿಂದಿನ ರಿಸಲ್ಟ್ ಅಲ್ಲಿ 1 ಮೈನಸ್ x² ಈ ತರ ಬಂದ್ರೆ ಇಲ್ಲಿ ನೀವು ಎಕ್ಸ್ ನ ಸೈನ್ ಅಂತ ತಗೊಳ್ಳಿ ಅಥವಾ ಕಾಸ್ ಅಂತ ತಗೊಳ್ಳಿ ಅಂತ ಹೇಳಿದೆ. ಓಕೆ, ಇಲ್ಲಿ ಸೈನ್ ತಗೋಬಹುದು, ಬಟ್ ಎ ಜಾಗದಲ್ಲಿ ಇಲ್ಲಿ a² ಅಂತ ಬಂದಿದೆ ಅಂದ್ರೆ ಇಲ್ಲಿ ಎ ಒಂದು ಇನ್ಕ್ಲೂಡ್ ಮಾಡಬೇಕು ಅಷ್ಟೇ. ಓಕೆ, ಸೊ ಇದನ್ನ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ತಗೊಂತಾ ಇರೋದೇನಪ್ಪಾ ಅಂದ್ರೆ x ಇಸ್ ಈಕ್ವಲ್ಸ್ ಟು, ಇಲ್ಲಿ ಎ ಇರೋದ್ರಿಂದ ಇಲ್ಲಿ 1 ಇದ್ರೆ ಸೊ ಸಿಂಪ್ಲಿ ಸೈನ್ ತಗೊಳ್ಳಿ ಇಲ್ಲ ಕಾಸ್ ತಗೊಳ್ಳಿ, ಬಟ್ ಇಲ್ಲಿ ಏನಿದೆ ಎ ಒಂದಿದೆ, ಹಾಗಾಗಿ a ಇಂಟು ಸೈನ್ ಥೀಟಾ ಅಂತ ತಗೋತೀನಿ ನಾನು. ಓಕೆ, a ಇಂಟು ಸೈನ್ ಥೀಟಾ ಇವಾಗ ಅಪ್ಲೈ ಮಾಡ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿ a ಸೈನ್ ಥೀಟಾ ಆಗುತ್ತೆ ಡಿವೈಡ್ ಬೈ ಇದು a² ಆಸ್ ಇಟ್ ಈಸ್ ಮೈನಸ್ x² ಇದೆ, ಇದಕ್ಕೆ ಸ್ಕ್ವೇರ್ ಮಾಡ್ಕೋಬೇಕು ನಾವು, a² sin² ಥೀಟಾ. ನೀವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಿ, ಇದಕ್ಕೆ ಸ್ಕ್ವೇರ್ ಬರೀಲಿಲ್ಲ ಅಂದ್ರೆ ಅಗೇನ್ ಇದು ರಾಂಗ್ ಆಗಿ ಹೋಗ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ a sin ಥೀಟಾ. ಇವಾಗ ನೋಡಿ, ರೂಟ್ ಒಳಗೆ a² ಕಾಮನ್ ಕಾಣಿಸ್ತಾ ಇದೆಯಲ್ವಾ. ಸೊ ಇಲ್ಲಿನೂ a² ಇದೆ, ಇಲ್ಲಿನೂ a² ಇದೆ. ನಾನು ಕಾಮನ್ ಹೊರಗಡೆ ತಗೊಂಡ್ರೆ ರೂಟ್ ಇಂದಾನೆ ಪೂರ ಹೊರಗೆ ತಗೊಂಡ್ಬಿಟ್ರೆ ಅದೇನಾಗ್ಬಿಡುತ್ತೆ, ಜಸ್ಟ್ a ಆಗಿ ಹೊರಗಡೆ ಬರುತ್ತೆ. ಓಕೆ, ಸೊ a ಹೊರಗಡೆ ಬಂದ್ರೆ ಉಳಿಯೋದೇನಿಲ್ಲಿ a² ಒಳಗಡೆ ಇತ್ತು 1 ಮೈನಸ್ ಇಲ್ಲಿ ಹೋಗ್ಬಿಟ್ರೆ sin² ಉಳಿಯುತ್ತೆ, sin² ಥೀಟಾ. ಇವಾಗ ಇದು a ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಸೊ ಲಾಸ್ಟ್ ಅಲ್ಲಿ ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ ಇದು ಸೈನ್ ಥೀಟಾ ಆಸ್ ಇಟ್ ಈಸ್ ಬರೀತೀರಾ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ sin² ಅಂದ್ರೆ ಅಗೇನ್ 10 ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದಾಗಿದೆ ಕಾಸ್ ಥೀಟಾ. ಆಕ್ಚುಲಿ cos² ರೂಟ್ ಒಂದಿರೋದ್ರಿಂದ ಕ್ಯಾನ್ಸಲ್ ಆಗಿಬಿಡ್ತು, ರೂಟ್ ಸ್ಕ್ವೇರ್. ಇವಾಗ ನೋಡಿ, ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಬರೀಬಹುದಾ? ಎಸ್. ಇನ್ನು ಫೈನಲ್ ಆನ್ಸರ್ ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಆಯ್ತು. ಸೊ ಇಲ್ಲಿ ಅಗೇನ್ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್, ಥೀಟಾ ಅಂದ್ರೆ ಏನಾಗುತ್ತೆ, ಇದನ್ನು ಸ್ವಲ್ಪ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನಿದೆ ನೋಡಿ, ಇಲ್ಲೇ ಬರೀತಾ ಇದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವು ತಗೊಂಡಿರೋದು a sin ಥೀಟಾ, ಕರೆಕ್ಟ್ ಅಲ್ವಾ. ಸೊ ಇವಾಗ ಮೊದಲಿಗೆ ನಾವು ಎನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಆಗೇನಾಗ್ಬಿಡುತ್ತೆ, ಎಕ್ಸ್ ಇದೆ ಈ ಕಡೆ ಬಂದ್ರೆ ಡಿವೈಡ್ ಮಾಡಿದ್ರೆ a ಡಿವೈಡ್ ಬೈ ಆಗುತ್ತೆ. ಸರಿ, ಎಕ್ಸ್ ಇಲ್ಲಿ ಇಂಟು ಇತ್ತು, a ಅನ್ನೋದು ಅದ್ರ ಈ ಕಡೆ ತಗೊಂಡ್ರೆ ಡಿವೈಡ್ ಬೈ ಆಗುತ್ತೆ, ಇಲ್ಲಿ ಉಳಿದ್ರು ಮತ್ತೆ ಸೈನ್ ಥೀಟಾ. ಇವಾಗ ಬೇಕಿದ್ರೆ ಸೈನ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಥೀಟಾ ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಗುತ್ತೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ a. ಇದನ್ನ ನಾನು ಈ ಎಕ್ಸಾಂಪಲ್ ಅಲ್ಲಿ ಫಿಲ್ಅಪ್ ಮಾಡಬೇಕು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ a. ಇದಾಗಿದೆ ನಮ್ದು ಲಾಸ್ಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಇದೇ ತರನಾಗಿ ಸಾಲ್ವ್ ಮಾಡ್ಬೇಕು ನೋಡಿ. ಇದು ಕೂಡ ಸಿಂಪಲ್ ಇದೆ, ಇದು ಕೂಡ 3 ಮಾರ್ಕ್ಸ್ ಅಲ್ಲೇ ಬರುವಂತ ಕ್ವಶನ್. ಇಲ್ಲಿ ಜಸ್ಟ್ ಎ ಬಂದ್ರೆ ನೆನಪಿಟ್ಕೊಳ್ಳಿ, a ಇಂಟು ಸೈನ್ ಥೀಟಾ ತಗೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ತಗೋಣ. ನೆಕ್ಸ್ಟ್ ಒನ್ ನೋಡಿ, ಇದು ಕಂಪ್ಲೀಟ್ಲಿ ಈ ತರ ಇದೆ ಅಂದ್ರೆ ಅಲ್ಲಿ ನಮಗೆ ಟ್ಯಾನ್ 3θ ಫಾರ್ಮುಲಾನೇ ಬರುತ್ತೆ, ಬಟ್ ಇಲ್ಲಿ ಏನಾಗಿದೆ, a ಒಂದು ಆಡ್ ಅಪ್ ಆಗಿದೆ ನೋಡಿ. ಸೊ ಹಾಗಾಗಿ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತಗೋಬೇಕಂತಂದ್ರೆ ಇಲ್ಲಿನೂ ಕೂಡ x ಇಸ್ ಈಕ್ವಲ್ಸ್ ಟು a tan θ ಅಂತ ತಗೋಬೇಕು ಫ್ರೆಂಡ್ಸ್.
ಎ ಟ್ಯಾನ್ ಥೀಟಾ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ನೋಡಿ. ಫಿಲ್ಅಪ್ ಮಾಡ್ತಾ ಹೋದ್ರೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಸ್ ಇಟ್ ಈಸ್ ಬರೀರಿ. ಅಗೇನ್ 3a² ಇದು ಆಸ್ ಇಟ್ ಈಸ್ ಬರೀರಿ. ಇಲ್ಲಿ ಎಕ್ಸ್ ಬಂದಿದೆ ಕರೆಕ್ಟಾ. ಎಕ್ಸ್ ಜಾಗದಲ್ಲಿ ಏನು ತಗೋಬೇಕು, ಎ ಟ್ಯಾನ್ ಥೀಟಾ ಆಯ್ತಾ. ನೆಕ್ಸ್ಟ್ ಮೈನಸ್ ಮೈನಸ್ ಆಸ್ ಇಟ್ ಈಸ್, ಮತ್ತೆ x³ ಇದೆ ಇಲ್ಲಿ, ಎ ಟ್ಯಾನ್ ಥೀಟಾ. ಯಾಕಂದ್ರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಬರುತ್ತೆ, ಕ್ಯೂಬ್ಗೆ ಕ್ಯೂಬ್ ಹೋಲ್ ಡಿವೈಡ್ ಬೈ ಅಗೇನ್ a³ ಆಸ್ ಇಟ್ ಈಸ್ ಮೈನಸ್ 3a, ಮತ್ತೆ ಇಲ್ಲಿ x² ಇದೆ, ಎಕ್ಸ್ ಜಾಗದಲ್ಲಿ ಎ ಟ್ಯಾನ್ ಥೀಟಾ. ಓಕೆ, ಈ ತರ ಬರ್ಕೊಳ್ಳಿ. ಇವಾಗ ಕ್ಯೂಬ್ ನ ಒಳಗಡೆ ಅಪ್ಲೈ ಮಾಡ್ಕೊಂತ ಹೋಗಿ ಟ್ಯಾನ್ ಇನ್ವರ್ಸ್ ಆಫ್ ಇದು ಎ, ಇಲ್ಲೊಂದು ಎ ಇದೆ ಅಂದ್ರೆ ಇದೇನಾಯ್ತು 3a³ ಆಯ್ತು, ಇದಾಗತ್ತೆ ಟ್ಯಾನ್ ಥೀಟಾ. ಅಗೇನ್ ಇಲ್ಲಿ a³ ಆಗುತ್ತಲ್ವಾ, ಕ್ಯೂಬ್ ನ ಅಪ್ಲೈ ಮಾಡ್ಕೊಂಡ್ರೆ ಅಗೇನ್ ಇಲ್ಲಿ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಇಲ್ಲಿನೂ a³ ಇದೆ, ಅಗೇನ್ ಮೈನಸ್ ಇಲ್ಲಿ ಒಂದು a² ಇದೆ ನೋಡಿ, ಇದನ್ನ ಸ್ಕ್ವೇರ್ ನಾನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟೆ ಅಂತಂದ್ರೆ ಇದು a² ಆಗುತ್ತೆ ಕರೆಕ್ಟಾ. ಸೊ a² ಇಲ್ಲೊಂದು ಹೊರಗಡೆ ಒಂದಿದೆ ಅಂದ್ರೆ ಇದು 3a³ ಆಯ್ತು, ಅಗೇನ್ ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಮೇಲ್ಗಡೆ ಮತ್ತೆ ಕೆಳಗಡೆ ನ್ಯೂಮಿನೇಟರ್ ಮತ್ತೆ ಡಿನಾಮಿನೇಟರ್ ಎರಡೂ ಕಡೆ a³ ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗ್ತಾ ಇದೆ. ಅಂದ್ರೆ ಇವಾಗ ಈಸಿಯಾಗಿ ಹೊರಗಡೆ ತಗೊಳ್ಬಹುದು. ಸೊ ತಗೊಂಡ್ರೆ ಏನಾಗ್ಬಿಡುತ್ತೆ ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ a³ ನ ನಾನು ನ್ಯೂಮಿನೇಟರ್ ಮತ್ತೆ ಡಿನಾಮಿನೇಟರ್ ಎರಡೂ ಕಡೆ ಕಾಮನ್ ತಗೊಳ್ತಾ ಇದ್ದೇನೆ. ಉಳಿತೇನೋ 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ, ಕೆಳಗಡೆ ಇಲ್ಲಿ 1 ಉಳಿತು ಮೈನಸ್ ಅದಾದ್ಮೇಲೆ ಇಲ್ಲಿನೂ a³ ಕಾಮನ್ ತಗೊಂಡ್ರೆ 3 ಟ್ಯಾನ್ ಸ್ಕ್ವೇರ್ ಆಫ್ ಥೀಟಾ ಅಂತಂದ್ರೆ ಇದಾಯ್ತು. ಇವಾಗ ನಮ್ದು a³ ಕ್ಯಾನ್ಸಲ್ ಆಗ್ಬಿಡ್ತು, ಇದು ಆಯ್ತು ನಮ್ದು ಟ್ಯಾನ್ ಥೀಟಾ ಫಾರ್ಮುಲಾ. ಸ್ಟೂಡೆಂಟ್ಸ್ ನಮ್ಗೆ ಬೇಕಾಗಿರೋದು ಅದೇ ಬೇಕಾಗಿತ್ತು. ಸೊ ಇವಾಗ ನಾವು ಅಪ್ಲೈ ಮಾಡ್ಕೊಂಡಿದ್ದಂಗಾಯ್ತು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ 3 ಥೀಟಾ. ಇವಾಗ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್, 3 ಇಂಟು ಟ್ಯಾನ್ ಥೀಟಾ ಥೀಟಾ ವ್ಯಾಲ್ಯೂನ ರಿಪ್ಲೇಸ್ ಮಾಡಬೇಕು. ಅಗೇನ್ ಫಸ್ಟ್ ಎನ ಶಿಫ್ಟ್ ಮಾಡ್ತಾರೆ, ಆಮೇಲೆ ಟ್ಯಾನ್ ಇನ್ವರ್ಸ್ ಅಂತಂದ್ರೆ ಇದೇನಾಗ್ಬಿಡುತ್ತೆ 3 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ದಿಸ್ ಇಸ್ ದ ಲಾಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕರೀತಾರೆ. ಈಸಿನೇ ಇದೆ, ಜಸ್ಟ್ ಎ ಒಂದು ಪ್ರಾಪರ್ ಆಗಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ, ಎನ ಕಾಮನ್ ಫ್ಯಾಕ್ಟರ್ ತಗೊಂತಾ ಹೋದ್ರೆ 100% ನಮ್ಮ ಆನ್ಸರ್ ಕರೆಕ್ಟ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ. ಸೊ ಇದಿಷ್ಟಾಗಿತ್ತು ಇವತ್ತಿನ ಎಕ್ಸಸೈಸ್ ಎಕ್ಸಾಂಪಲ್ಸ್ಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಉಳಿದಿರುವಂತಹ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್.